ಫ್ರೆಂಡ್ಸ್ ಆ ದಿನ ಊಹಿಸಿಕೊಳ್ಳಲಾಗದಷ್ಟು ಬೇಸರ, ಯಾಕನಾದರೆ ಜಗತ್ತೇ ದಿಗ್ಭ್ರಮೆಯಲ್ಲಿ ತೊಡಗಿತ್ತು. ಅಂಥದೊಂದು ಸೋಂಕು ಇಡೀ ಜಗತ್ತಿಗೆ ಅಪ್ಪಳಿಸಿತ್ತು. ನಾನು ಆ ದಿನ ನನ್ನ ಕ್ಲೋಸ್ ಫ್ರೆಂಡ್ ಮನೆಯಲ್ಲಿ ಉಳಿದುಕೊಂಡಿದ್ದೆ. ಅದು 3 ಬೆಡ್ ರೂಮ್ನ ಇಂಡಿಪೆಂಡೆಂಟ್ ಮನೆ. ನನ್ನ ಗೆಳೆಯನಿಗೆ ಮದುವೆಯಾಗಿತ್ತು. ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ನನ್ನ ಜೊತೆ ಬಂದಿದ್ದ. ನಾವು 3 ಪ್ರಾಣ ಸ್ನೇಹಿತರು. ಎಲ್ಲ ಕೆಲಸವನ್ನ ಹಂಚಿಕೊಂಡೇ ಮಾಡುತ್ತಿದ್ದೆವು. ಯಾವುದೇ ಮುಚ್ಚುಮರೆ ಇರಲಿಲ್ಲ. ಗೆಳೆಯನ ಹೆಂಡತಿಯು ಕೂಡ ನಮ್ಮ ಜೊತೆ ಕಾಲೇಜಿನಲ್ಲಿ ಓದಿದವಳು. ಹಾಗಾಗಿ ನಮ್ಗೆಲ್ಲ ತುಂಬಾ ಕ್ಲೋಸ್ ಆಗಿ ಇದ್ದಳು ಮೊದಲಿಂದಾನು. ಅಂದು ಮಾರ್ನಿಂಗ್ ನ್ಯೂಸ್ ಓದುತ್ತಾ ಅದೇನೋ ಕೊರೋನಾ ಅನ್ನುವ ವೈರಸ್ ಹಬ್ಬಿತ್ತು ಇಂಡಿಯಾದಲ್ಲಿ. ಮಾರನೆಯ ದಿನವೇ ಲಾಕ್ಡೌನ್. ನಾವು ಗೆಳೆಯನ ಮನೆಯಲ್ಲಿ ಸಿಲುಕಿಕೊಂಡೆವು. 1 ತಿಂಗಳ ತನಕ ಅಲ್ಲೇ ಇರುವಂತ ಪರಿಸ್ಥಿತಿ. ಗೆಳೆಯನ ಹೆಂಡತಿ ನಮಗೂ ಕ್ಲಾಸ್ಮೇಟ್ ಆಗಿದ್ದಳು. ನೋಡಲು ಬೆಳ್ಳಗೆ, ಸ್ವಲ್ಪ ಮಧ್ಯಮ ಸುಂದರಿ, ಬೆನ್ನಿನ ತನಕ ಕೂದಲು. ಅವಳ ಸೊಂಟ ಸ್ವಲ್ಪ ಅಗಲವಾಗಿತ್ತು, ಸ್ವಲ್ಪ ದಪ್ಪತಿಕ, ಕೊಬ್ಬಿದ ಮೃದುವಾದ ಮೊಲೆಗಳು. ಅವಳು ಟೀ ಶರ್ಟ್ ಹಾಗೂ ಲೆಗ್ಗಿನ್ಸ್ ಹಾಕಿದ್ದಳು. ನಮಗೆ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ಒಮ್ಮೆ ಬಗ್ಗಿ ಬಡಿಸುವಾಗ ಅವಳ ಮೊಲೆಗಳು ಟೀ ಶರ್ಟ್ ಒಳಗಿನ ನಡುವಿಂದ ಕಾಣಿಸುತ್ತಿತ್ತು. ನನಗೆ ಅವಳ ಮೇಲೆ ಮೋಹವಾಗಿತ್ತು. ಸ್ನಾನ ಮಾಡುವಾಗ ಬಾತ್ರೂಮ್ಲಿ ಅವಳು ಸ್ನಾನ ಮಾಡುವಾಗಿನ ಶಬ್ದ ಸ್ವಲ್ಪ ಕಿಕ್ ಬರುತ್ತಿತ್ತು. ಹೇಗೆ ಕೆಲವು ದಿನಗಳು ಮನೆಯ ಒಳಗಡೆಯೇ ಇರುವ ಪರಿಸ್ಥಿತಿ. ಒಂದು ದಿನ ರಾತ್ರಿ ಗೆಳೆಯ ಅವನ ಹೆಂಡತಿಯನ್ನು ಕೇಯಲು ಶುರು ಮಾಡಿದ್ದ. ಮಂಚವು ಪಚ ಪಚ ಅನ್ನುವ ಶಬ್ದ, ಅವಳು ಚಿಕ್ಕದಾಗಿ ಕಿರುಚುವ ಕಾಮನೆಯ ಧ್ವನಿ ಹಾಗೂ ಕಾಮಕ್ರಿಯೆ ನಡೆದ ಮೇಲೆ ಬಾತ್ರೂಮ್ಲಿ ಫ್ಲಶ್ ಮಾಡುವ ಶಬ್ದ. ನನಗಂತೂ ನಾನು ಕೂಡ ಗೆಳೆಯನ ಹೆಂಡತಿಯೊಂದಿಗೆ ಕಾಮಕ್ರಿಯೆ ನಡೆಸಿದ್ದಾರೆ ಅನ್ನುವ ಅತಿ ಆಸೆ. ನನ್ನ ಇನ್ನೊಬ್ಬ ಗೆಳೆಯ ಹೇಳಿದ, ನೋಡು ಸೆಕ್ಸ್ ನಡೆಯುತ್ತಿದೆ, ನಮಗೂ ಚಾನ್ಸ್ ಸಿಕ್ಕಿದ್ದರೆ ಗೆಳೆಯನ ಹೆಂಡತಿಯನ್ನು 3 ಸೇರಿ ಕಬ್ಬಡಿ ಆಡಬಹುದಿತ್ತು. ಅವಳದು ಹೇಗೇಗೋ ಇದ್ದಿರಬಹುದು ಅಂತ ಆಸೆ ಪಟ್ಟರು. ಮಾರನೆಯ ದಿನ ಗೆಳೆಯನ ಹೆಂಡತಿ ಶೋರ್ಟ್ಸ್ ಹಾಕಿಕೊಂಡು ಟೀ ಶರ್ಟ್ ಹಾಕಿದ್ದಳು. ತುಂಬಾ ಸೆಕ್ಸಿ ಆಗಿ ಕಾಣುತ್ತಿದ್ದಳು. ನನಗಂತೂ ಅವಳ ತಿಕದ ಮತ್ತು ಎದೆಯ ಮೇಲೆ ಕಣ್ಣು. ಒಮ್ಮೆ ಅವಳ ಶೋರ್ಟ್ಸ್ ಬಿಚ್ಚಿ ಅವಳ ತಿಕಕ್ಕೆ ಬಾಯಿ ಹಾಕುವ ತವಕ. ಆದರೆ ಗೆಳೆಯನ ಹೆಂಡತಿ ಅಂತ ಕಂಟ್ರೋಲ್ ಮಾಡಿಕೊಂಡೆ. ಒಮ್ಮೆ ಗೆಳೆಯರೆಲ್ಲರೂ ಮಲಗಿದ್ದರು. ಬೆಳಿಗ್ಗೆ ಗೆಳೆಯನ ಹೆಂಡತಿ ಸ್ನಾನ ಮಾಡುತ್ತಿದ್ದಳು. ಬಾತ್ರೂಮ್ನ ಲಾಕ್ನ ಚಿಕ್ಕ ಹೋಲ್ ಇಂದ ಇಣುಕಿ ನೋಡಿದೆ. ಸ್ವಲ್ಪ ಸ್ವಲ್ಪ ಕಾಣಿಸುತ್ತಿತ್ತು. ಗೆಳೆಯನ ಹೆಂಡತಿ ಗಾಯತ್ರಿ ಬೆತ್ತಲಾಗಿ ಸ್ನಾನ ಮಾಡುತ್ತಿದ್ದಳು. ನನಗೆ ಅವಳ ಮೊಲೆಗಳು ತಿಕ ಕಾಣುತ್ತಿತ್ತು. ಆಮೇಲೆ ಈ ಕಡೆ ತಿರುಗಿದಾಗ ಅವಳ ಗುಲಾಬಿ ಬಣ್ಣದ ತುಲ್ಲು ಕಾಣಿಸಿತು. ಅದು ತೊಡೆಯ ನಡುವೆ ಅಪ್ಪಚ್ಚಿ ಆಗಿತ್ತು. ನನಗಂತೂ ಅವಳ ತುಲ್ಲಿನ ಸ್ಪರ್ಶ ಮಾಡುವ ತವಕ. ಹಾಗೆಯೇ ಗೆಳೆಯನ ಹೆಂಡತಿ ಹೀಗೆ ಬಾಗಿಲು ತೆಗೆದಳು, ಚಿಕ್ಕದಾಗಿ ಯಾರು ಇಲ್ಲವೆಂದು. ಆದರೆ ನನಗೆ ಅವಳ ಬೆತ್ತಲೆ ದೇಹ ಕಾಣಿಸಿತು. ಅವಳಿಗೂ ಮರ್ಯಾದೆ ಆಯಿತು. ನಾನು ಅವಳ ಕೆಳಗಡೆ ನೋಡುತ್ತಿದ್ದೆ. ಡೋರ್ ಹಾಕಿದಳು. ಸುಮಾರು 15 ದಿನಗಳ ಬಳಿಕ ಬಿಯರ್ ಸಿಕ್ಕಿತು. ಹೇಗೇಗೋ ಮಾಡಿ ಬ್ಲಾಕ್ಲಿ 5-6 ಬಾಟಲಿ ತರಿಸಿದ್ದೆವು. ಗೆಳೆಯನ ಹೆಂಡತಿಯು ಸೇರಿಕೊಂಡಳು. ಪಾರ್ಟಿಗೆ ಚಿಪ್ಸ್ ಮತ್ತು ಬಜ್ಜಿ ಮಾಡಿದ್ದಳು. ನಾವು ಶುರು ಮಾಡಿದೆವು, ನಾನು ಮತ್ತು ಇನ್ನೊಬ್ಬ ಸೇರಿ. ಗೆಳೆಯನಿಗೆ ಸ್ವಲ್ಪ ಜಾಸ್ತಿ ಕಿಕ್ಕೇರಲು ಕುಡಿಸಿದೆವು ಮತ್ತು ಅವನ ಹೆಂಡತಿಗೂ 2-3 ಗ್ಲಾಸ್ ಕುಡಿಸಿದೆವು. ಅವಳಿಗೆ ಸ್ವಲ್ಪ ಕಿಕ್ ಆಯಿತು. ಗೆಳೆಯನಿಗೆ 2 ಬಾಟಲಿ ಕುಡಿಸಿದೆವು. ಫುಲ್ ಕಿಕ್. ಗೆಳೆಯ ಅವನ ಹೆಂಡತಿಯನ್ನು ಸೋಫಾ ಮೇಲೆ ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡ. ಹಾಗೆ ರೋಮ್ಯಾನ್ಸ್ ಮಾಡಲು ಶುರು ಮಾಡಿದರು. ಹಾಗೆಯೇ ಅವಳ ಶಾರ್ಟ್ ನ ತೆಗೆದು ಪ್ಯಾಂಟಿ ಮತ್ತು ಟೀ ಶರ್ಟ್ ಮೇಲೆ ಕೂರಿಸಿ ಮೊಲೆ ಹಿಸುಕುತ್ತಿದ. ನಾವು ನಿಧಾನ ಅವಳ ಟೀ ಶರ್ಟ್ ತೆಗೆದೆ. ಕೊಬ್ಬಿದ ಮೊಲೆಗಳು ಬ್ರಾ ಒಳಕ್ಕೆ ಬಿಗಿಯಾಗಿತ್ತು. ಗೆಳೆಯ ಅವಳ ಮೊಲೆಯನ್ನು ಬಿಡಿಸಿದ್ಸ. ಹಾಗೆಯೇ ನಮ್ಮಿಬ್ಬರ ಕಣ್ಣೆದುರೆ ಮೊಲೆ ಹಿಸುತ್ತಾ ತೊಡೆ ಸವರುತ್ತಾ ಪ್ಯಾಂಟಿ ತೆಗೆದ. ಅವಳು ಈಗ ಸಂಪೂರ್ಣ ಬೆತ್ತಲೆ. ನಾನು ಮತ್ತು ಇನ್ನೊಬ್ಬ ಸೇರಿ ಅವಳ ತೊಡೆ ಸ್ವಲ್ಪ ಅಗಲಿಸಿದೆವು. ಆಗ ಗೆಳೆಯ ತನ್ನ ಸ್ವಂತ ಹೆಂಡತಿಯ ತುಲ್ಲನು 2 ಬೆರಳಿಂದ ಅಗಲಿಸಿ ಒಳಗಿನ ಪಿಂಕ್ ಬಣ್ಣದ ತುಲ್ಲನು ಕಿಸಿದು ತೋರಿಸಿದ. ನಮ್ಮಿಬ್ಬರಿಗೂ ತುಣ್ಣಿ ನಿಗುರಿತು.
ಗೆಳೆಯ ಕುಡಿದ ಕಿಕ್ಲಿ ನಿದ್ರೆಗೆ ಜಾರಿದನು. ಈಗ ಗೆಳೆಯನ ಹೆಂಡತಿ ಈಗ ನಮ್ಮಿಬ್ಬರಿಗೂ ಹೆಂಡತಿಯೇ ಅಲ್ಲವೇ? ನಾನು ಹಾಗೂ ಇನ್ನೊಬ್ಬ ಗೆಳೆಯ ಸೇರಿ ಗೆಳೆಯನ ಹೆಂಡತಿಯನ್ನು ನಮ್ಮ ಕಡೆ ಎಳೆದುಕೊಂಡೆವು. ನನಗಂತೂ ಅವಳ ತುಲ್ಲನ್ನು ಚೀಪುವ ತವಕ. ಫ್ರೆಶ್ ಆಗಿ ಇತ್ತು ತುಲ್ಲು. ಮೊದಲು ನಾನು ಅವಳ ಕೆನ್ನೆ ಕತ್ತು ನೆಕ್ಕಿದೆನು. ಎಂಜಲು ಮಾಡಿದೆ. ಮೊಲೆಗೆ ಬಾಯಿ ಹಾಕಿದೆ. ತೊಟ್ಟನು ಚೀಪುತ್ತಿದ್ದೆ. ಆಮೇಲೆ ಹಾಗೆಯೇ ಅವಳ ತುಲ್ಲನ್ನು ಅಗಲಿಸಿ ನೆಕ್ಕಿದೆ. ತುಲ್ಲಿನ ಚಂದ್ರನಾಡಿಯನ್ನು ನಾಲಿಗೆಯಿಂದ ಆಡಿಸುತ್ತಿದ್ದೆ. ಅವಳ ಕನ್ಯಾಪೊರೆ ಮೊದಲೇ ಹರಿದಿತ್ತು. ಯಾವಾಗ ಹರಿದಿತ್ತು ಗೊತ್ತಿಲ್ಲ. ನಾನು ಅವಳ ತುಲ್ಲೊಳಗಿನ ದ್ರವವನ್ನು, ತುಲ್ಲಿನ ಮಕರಂದದ ಸುವಾಸನೆಯನ್ನು ಮೂಸುತ್ತಾ, ಬಾಯಿಂದ ಚೀಪಿ ನೆಕ್ಕಿ ಅನುಭವಿಸುತ್ತಾ ಮಜಾ ತೆಗೆದುಕೊಂಡೆ. ಹಾಗೆಯೇ ನಾನು ನನ್ನ ತುನ್ನೆಯನ್ನು ತೆಗೆದು ಗೆಳೆಯನ ಹೆಂಡತಿಯ ತುಲ್ಲೊಳಗೆ ತುರುಕಿದೆ. ನನಗಂತೂ ಸೂಪರ್ ಮಜಾ. ಕೇಯುತ್ತಿದ್ದೆ. ನನಗಂತೂ ಮೂಡ್ ಬಂದಿತ್ತು. ಕಾಂಡೋಮ್ ಹಾಕಿರಲಿಲ್ಲ. ಕೇಯುತ್ತಿದ್ದೆ. ಏನ್ ಮಜಾ ಅಂತೀರಾ? ದಪ್ಪ ತುಲ್ಲು, ಪುಕ್ಕಟ್ಟೆ ಸಿಕ್ಕ ಹಡಬೆ ತುಲ್ಲು ಅನ್ನುವ ಗಾದೆ ಮಾತು ಬಿಟ್ಟೀನಾ? ಚೆನ್ನಾಗಿ ಕೇಯುತ್ತಿದ್ದೆ. ತುಲ್ಲು ಹರಿಯುವಂತೆ ಶಾಟ್ ಹೊಡೆದೆ. ಸುಮಾರು 4-5 ಬಾರಿ. ರಸ ಅವಳ ತುಲ್ಲು ಸೇರಿರಬಹುದು. ನನಗೂ ಫುಲ್ ಸುಖ. ಅವಳಿಗೂ ಕಾಮತೃಷೆ. ಆದರೆ ಮೈ ಮರೆತಿದ್ದಳು. ಕುಡಿದ ಮತ್ತಿನಲ್ಲಿ ನಾನು ಅವಳ ತಲ್ಲಿನ ಫೋಟೋ ತೆಗೆದುಕೊಂಡೆ. ಹಾಗೆಯೇ ಅವಳ ತಿಕದ ತೂತನ್ನು ಅಗಲಿಸಿದೆ. ಪಿಂಕ್ ಆಗಿತ್ತು. ತಿಕದ ತೂತು ಸ್ವಲ್ಪ ಚಿಕ್ಕಾಡು. ಗೆಳೆಯನ ಮನೆಯಲ್ಲಿ ಸೌತೆಕಾಯಿ ಇತ್ತು. ಅದಕ್ಕೆ ಆಯಿಲ್ ಹಚ್ಚಿ ಅವಳ ತಿಕಕ್ಕೆ ಒಳಗೆ ನಿಧಾನ ಹೊಕ್ಕಿಸಿದೆ. ಆಮೇಲೆ ಸೌತೆಕಾಯಿನ ತೆಗೆದು ಪಕ್ಕಕ್ಕೆ ಇತ್ತು. ನನ್ನ ತುನ್ನಿನ ಒಳಗೆ ನಿಧಾನ ಹೊಕ್ಕಿಸಿದೆ. ಗೆಳೆಯರೇ, ನಿಮ್ಮಲ್ಲಿ ಯಾರಾದರೂ ನಿಮ್ಮ ಹೆಂಡತಿಯ ಯಾವುದೇ ಹೆಣ್ಣಿನ ತಿಕ ಕೇಯುವ ಇಷ್ಟ ಇದ್ದಾರೆ ಹೀಗೆ ಮಾಡಿ. ಇಲ್ಲವಾದಲ್ಲಿ ತಿಕಕ್ಕೆ ತುನ್ನಿ ಹೊಕ್ಕುವುದಿಲ್ಲ. ಆಮೇಲೆ ನಂಗೆ ಗೆಳೆಯನ ಹೆಂಡತಿಯ ತಿಕ ಕೇಯುವಾಗ ಸ್ವರ್ಗ ಸುಖ. ಮೋಹಕವಾಗಿ ಕಾಣುತ್ತಿದ್ದಳು. ಪ್ರಜ್ಞೆ ಇರಲಿಲ್ಲ. ನನಗಂತೂ ಫುಲ್ ಸುಖ. ಅವಳ ತಿಕಕ್ಕೆ ಶಾಟ್ ಹೊಡೆಯುತ್ತಾ ಕೇಯುತ್ತಿದ್ದೆ. ಔಟ್ ಆಯಿತು. ತುಣ್ಣೆ ತೆಗೆದು ತಿಕದ ಮೇಲೆ, ಸೊಂಟದ ಮೇಲೆ ಬಿಟ್ಟೆ. ಆಮೇಲೆ ನನ್ನ ಗೆಳೆಯನ ಸರದಿ. ಅವನು ತಿಕಕ್ಕೆ ಬಾಯಿ ಹಾಕಿದ. ಆದರೆ ತಿಕದಲ್ಲಿ ನನ್ನ ವೀರ್ಯ ತುಂಬಿಕೊಂಡಿತ್ತು. ಅದನ್ನು ಗೆಳೆಯ ಕುಡಿದ. ಮತ್ತಲ್ಲಿ ನೆಕ್ಕಿದ. ತಿಕ ಅಂದರೆ ತುಂಬಾ ಇಷ್ಟ ಅವನಿಗೆ, ತುಲ್ಲಿಗಿಂತನೂ. ಹೀಗೆ ಇಬ್ಬರು ಗೆಳೆಯನ ಹೆಂಡತಿಯನ್ನು ನಮ್ಮ ಹೆಂಡತಿಯಂತೆ ಕೇದು ಬಸುರಿ ಮಾಡಿದವು. ಅವಳಿಗೆ ಒಂದು ಗಂಡು ಮಗುವು ಆಯಿತು. ಆದರೆ ಯಾರಿಗೆ ಹುಟ್ಟಿರಬಹುದು ಅನ್ನುವುದು ಕುತೂಹಲ.